ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮೈ 9 ಜೆಮ್ಸ್. ಇವಾಗ ಒಂದು ಪ್ಯಾನ್ಗೆ ಒಂದು ಲೋಟ ನೀರನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಚಿಟಿಕೆ ಉಪ್ಪು, ಒಂದೇ ಒಂದು ಡ್ರಾಪ್ ಎಣ್ಣೆನ ಹಾಕ್ಕೊಂಬಿಡ. ನೋಡಿ, ಒಂದು ಚಿಟಿಕೆ ಉಪ್ಪು, ಒಂದು ಡ್ರಾಪ್ ಎಣ್ಣೆನ ಹಾಕ್ಕೊಂಡಿದ್ದೀನಿ. ನಾನು 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ. ನೋಡಿ, ಇದು ಕುದಿ ಬರ್ತಿದೆ. ಈಗ ಸ್ವಲ್ಪನೇ ಅಕ್ಕಿ ಹಿಟ್ಟನ್ನ ಇದಕ್ಕೆ ಹಾಕ್ಕೊತ ಬರೋಣ. ಹಾಗೆ ಇದನ್ನು ಸ್ವಲ್ಪ 1-2 ನಿಮಿಷ ಸ್ವಲ್ಪ ಬಿಸಿ ಮಾಡ್ಕೊಂಬಿಡ. ನೋಡಿ, ಇದು ಈ ಥರ ಉದುದ್ರಾಗಿ ಮಾಡ್ಕೋಬೇಕು. ಒಂದು ಸ್ವಲ್ಪ ಹೊತ್ತು ಇರಿ, ಸ್ವಲ್ಪ ತಣ್ಣಗಾಗಲಿ, ಕೈ ಮುಟ್ಟಬೇಕು ಅನ್ನೋ ಅಷ್ಟು ತನಕ ಸ್ವಲ್ಪ ಬಿಟ್ಬಿಡಿ. ನೋಡಿ, ಇದು ಈ ಥರ ಚೆನ್ನಾಗಿ ನಾದ್ಕೊಂಡು ಇವಾಗ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಂಬಿಡ. ನೋಡಿ, ಈ ಥರ ಚಿಕ್ಕ ಚಿಕ್ಕ ಉಂಡೆಗಳ ಮಾಡ್ಕೊಂಡಿದ್ದೀವಿ. ಇವಾಗ ಇದನ್ನು ಸ್ಟೀಮಲ್ಲಿ ಬೇಯಿಸ್ಕೊಂಬಿಡ. ನೋಡಿ, ಈ ಥರ ಒಂದು ಜಾಲರಿ ಥರ ಇಟ್ಕೊಂಡಿದ್ದೀನಿ. ನೋಡಿ, ಅದ್ರ ಮೇಲೆ ಈ ತಟ್ಟೆನ ಉಂಡೆಗಳನ್ನ ಹಾಕಿ ಇಟ್ಟಿದ್ದೀನಿ. ಇವಾಗ ಇದನ್ನು ಮುಚ್ಚಿಟ್ಬಿಡೋಣ. ಒಂದು 10 ನಿಮಿಷ ಮುಚ್ಚಿಟ್ಬಿಡೋಣ. ನೋಡಿ, ಈ ಥರ ತಟ್ಟೆನ ಮುಚ್ಚಿಟ್ಟಿದ್ದೀನಿ. ಒಂದು 10 ನಿಮಿಷ ಬಿಟ್ಬಿಡೋಣ. ಈಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಇದಕ್ಕೆ ನೀರು ಏನೂ ಬೇಡ. ಇದಕ್ಕೆ 1-1.5 ಸ್ಪೂನಷ್ಟು ಉದ್ದಿನ ಬೇಳೆನ ಹದವಾಗಿ ಹುರ್ಕೋಬೇಕು. ತುಂಬ ಹೈ ಫ್ಲೇಮ್ ಇಡಬೇಡಿ, ಮೀಡಿಯಮ್ಮಲ್ಲಿ ಇಡಿ. ಸ್ವಲ್ಪ ಎಣ್ಣೆ ಏನು ಹಾಕಬೇಡಿ. ಇದನ್ನು ಕೆಂಪಗೆ ಉದ್ದಿನ ಕಾಳು ಹದವಾಗಿ ಹುರ್ಕೋಬೇಕು. ನೋಡಿ, ಇದು ಕೆಂಪಗಾಗ್ತಾ ಇದೆ. ಇದು ಹಸಿ ವಾಸನೆ ಎಲ್ಲ ಹೋಗಿ ಕೆಂಪಗಾದ್ಮೇಲೆ ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು. ನೋಡಿ, ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ತಗೋಬೇಕು, ಒಂಚೂರು. ನೆಕ್ಸ್ಟು ಈ ಕೆಂಪಗೆ ಹುರ್ಕೊಂಡಿರೋ ಅಂತಹ ಉದ್ದಿನ ಕಾಳನ್ನ ತಗೋಬೇಕು. ಇವಾಗ ಇದನ್ನು ನಾವು ತರಿಯಾಗಿ ಪುಡಿ ಮಾಡ್ಕೋಬೇಕು. ಇದು ಎಣ್ಣೆ ಕಾದಿದೆ. ಇವಾಗ ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಂಬಿಡ. ನೋಡಿ, ಇವಾಗ ಸಾಸಿವೆ ಇದಾಗ್ತಿದೆ. ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊಂಬಿಡ. ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಬಿಡ. ಹಾಗೆ ಒಂದು ಸ್ವಲ್ಪ ಒಂಚೂರು ಹಸಿಮೆಣಸಿನ್ಕಾಯಿ ಹಾಕ್ಕೊಂಬಿಡ. ಇದಕ್ಕೆ ಒಂದು ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆನ ಹಾಕ್ಕೊಂಬಿಡ. ಇದು ಆಗ್ತಾಯಿದೆ. ಇವಾಗ ಇದಕ್ಕೆ ಈ ಉಂಡೆಗಳನ್ನ ಹಾಕ್ಕೊಂಬಿಡ. ಇದಕ್ಕೆ ಒಂದು ಚೂರು ಉಪ್ಪನ್ನು ಉದುರಿಸ್ಕೊಂಬಿಡ. ಹಾಗೆ ಪುಡಿ ಮಾಡ್ಕೊಂಡಿರೋ ಅಂತಹ ಉದ್ದಿನಬೇಳೆ ಸ್ವಲ್ಪ ಇದು ಹಾಕ್ಕೊಂಡಿದ್ದೀವಿ, ಚಿಲ್ಲಿ ಫ್ಲೇಕ್ಸ್. ಆ ಪುಡಿನ ಹಾಕ್ಕೊಂಬಿಡ. ನೋಡಿ, ಇದು ಈ ಥರ ಬರುತ್ತೆ. ಈ ಉದ್ದಿನಬೇಳೆ ಹುರಿದಿರೋದು ತುಂಬ ಒಳ್ಳೆಯದು. ಸ್ವಲ್ಪ ಖಾರ ಕಡಿಮೆ ಹಾಕ್ಬಿಟ್ರೆ ಮಕ್ಕಳು ಓಡಾಡ್ಕೊಂಡು ತಿನ್ಬಿಡ್ತಾರೆ. ಇದು ಬಾಣಂತಿಯರಿಗೆ ಕೂಡ ತುಂಬ ಒಳ್ಳೆಯದು. ಆಮೇಲೆ ಮೈ ಹುಷಾರಿಲ್ದಿರೋರಿಗೆ ಇದು ಬೇಗ ಡೈಜೆಸ್ಟ್ ಆಗುತ್ತೆ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಬಿಡ. ನೋಡಿ, ಇದು ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಯಾರು ಬೇಕಾದ್ರೂ ತಿನ್ಬೋದು. ಅಂದರೆ ಬಾಣಂತಿಯರಿಗೆ ಒಣಮೆಣ್ಸಿನ್ಕಾಯಿ ಒಗ್ಗರಣೆ ಹಾಕಿ, ಬೇಕಾದವರು ಹಸಿಮೆಣ್ಸಿನ್ಕಾಯಿ ಒಗ್ಗರಣೆ. ಲಾಸ್ಟ್ ವೀಡಿಯೋಲಿ ತೋರಿಸಿದ್ದೀನಿ ಖಾರ ಚಟ್ನಿ ಹಿಂಗೆ ಮಾಡೋದಂತ. ಮೊಸರು, ಮಕ್ಳಿಗಾದರೆ ಟೊಮೆಟೊ ಕೆಚಪ್ಪು. ನೋಡಿ, ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾರು ಬೇಕಾದ್ರೂ ತಿನ್ಬೋದು. ಆರೋಗ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಚಳಿಗಾಲದಲ್ಲಿ ಕೂಡ. ನನ್ನ ಈ ಒಂದು ಚಾನಲ್ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.